ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕ ಮಹಾದೇವಿಯರ ವಚನಗಳು. ನಾನಲ್ಲ, ನೀನಲ್ಲ, ಈ ದೇಹವು ನನ್ನದಲ್ಲ, ಚನ್ನಮಲ್ಲಿಕಾರ್ಜುನನೇ ನಿನ್ನ ದಾಸಿಯಾಗಿರುವೆನು. ಈ ಒಂದು ವಚನದ ಅರ್ಥ ಈ ರೀತಿಯಾಗಿದೆ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಲೋಕದ ಎಲ್ಲವೂ ತಾತ್ಕಾಲಿಕ ಎಂದು ತಿಳಿಸುತ್ತಾರೆ. ದೇಹ, ಸಂಪತ್ತು, ಸೌಂದರ್ಯ ಇವೆಲ್ಲವೂ ಶಾಶ್ವತವಲ್ಲ. ಮನುಷ್ಯನು ನಾನು ಎಂಬ ಅಹಂಕಾರವನ್ನು ಬಿಡಬೇಕು. ದೇವರ ಮೇಲಿನ ಭಕ್ತಿ ಮಾತ್ರ ನಿಜವಾದ ಸಂಪತ್ತು ಎಂದು ಅವರು ಹೇಳುತ್ತಾರೆ. ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಂಡ ಭಕ್ತಿಯಾಗಿ ತಾವಿರುವುದನ್ನು ಈ ಒಂದು ವಚನದಲ್ಲಿ ವ್ಯಕ್ತಪಡಿಸಿರುತ್ತಾರೆ. ಮನುಷ್ಯನು ತನ್ನ ಆಸೆ ಆಕಾಂಕ್ಷೆಗಳನ್ನು ಕಡಿಮೆ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ನಡೆಯಬೇಕು. ಈ ಲೋಕದಲ್ಲಿ ಯಾವುದು ನಮ್ಮದಲ್ಲ ಎಂಬ ಸತ್ಯವನ್ನು ಅರಿಯಬೇಕು. ದೇಹ ನಾಶವಾದರೂ ಆತ್ಮ ಶಾಶ್ವತವಾಗಿರುತ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟು ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯುವುದು ಜೀವನದ ಉದ್ದೇಶವಾಗಿದೆ. ಅಕ್ಕ ಮಹಾದೇವಿಯವರು ದೇವರ ಪ್ರೀತಿಯೇ ನಿಜವಾದ ಆನಂದ ಎಂದು ಈ ವಚನದ ಮೂಲಕ ಬೋಧಿಸಿದ್ದಾರೆ. ಇನ್ನು ಎರಡನೆಯ ವಚನವನ್ನ ನೋಡೋಣ. ಎರಡನೆಯ ವಚನ ಇಂತಿದೆ: ಹಸಿದವರಿಗೆ ಅನ್ನ ಕೊಡು, ದಾಹವಾದವರಿಗೆ ನೀರು ಕೊಡು. ಇದೇ ದೇವರ ಪೂಜೆ ಚನ್ನಮಲ್ಲಿಕಾರ್ಜುನ. ಈ ಒಂದು ವಚನದ ಅರ್ಥವನ್ನ ನಾವೀಗ ನೋಡೋಣ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಮಾನವ ಸೇವೆಯ ಮಹತ್ವವನ್ನ ತಿಳಿಸುತ್ತಾರೆ. ದೇವರನ್ನ ಕೇವಲ ದೇವಸ್ಥಾನದಲ್ಲಿ ಮಾತ್ರ ಪೂಜಿಸುವುದೇ ಭಕ್ತಿಯಲ್ಲ ಎಂದು ಅವರು ಈ ವಚನದಲ್ಲಿ ಹೇಳಿರುತ್ತಾರೆ. ಹಸಿದವರಿಗೆ ಆಹಾರ ನೀಡುವುದು, ದಾಹ ಆದವರಿಗೆ ನೀರನ್ನು ಕೊಡುವುದು, ಬಡವರಿಗೆ ಸಹಾಯ ಮಾಡುವುದು ನಿಜವಾದ ಭಕ್ತಿ. ಇತರರಿಗೆ ಸಹಾಯ ಮಾಡುವ ಮನಸ್ಸು ಇದ್ದರೆ ದೇವರು ಸಂತೋಷಪಡುತ್ತಾರೆ. ದಯೆ, ಕರುಣೆ ಮತ್ತು ಪ್ರೀತಿಗೆ ಮಾನವ ಜೀವನದ ಅಲಂಕಾರಗಳಾಗಿವೆ. ಮನುಷ್ಯನು ಸ್ವಾರ್ಥವನ್ನು ಬಿಟ್ಟು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು. ಬಡವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೆರವಾಗುವುದು ದೇವರ ಸೇವೆಗೆ ಸಮಾನವಾಗಿದೆ. ಎಲ್ಲ ಜೀವಿಗಳಲ್ಲಿಯೂ ದೇವರನ್ನು ಕಾಣಬೇಕು. ಮಾನವೀಯತೆ ಮತ್ತು ಸೇವಾಭಾವದಿಂದ ಬದುಕಿದಾಗ ಜೀವನ ಸಾರ್ಥಕವಾಗುತ್ತದೆ ಎಂಬ ಸಂದೇಶವನ್ನು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ನೀಡಿದ್ದಾರೆ. ಸ್ನೇಹಿತರೆ, ಈ ವಚನದ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.